ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದ್ರಜಿತ್ ಮತ್ತು ಲಕ್ಷ್ಮಣರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನೋಡುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಇಂದ್ರಜಿತ್ ಮತ್ತು ಲಕ್ಷ್ಮಣರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನೋಡುವುದಾದರೆ ಇಬ್ಬರು ಒಬ್ಬರಿಗಿಂತ ಒಬ್ಬರು ಶಕ್ತಿಶಾಲಿ ಯೋಧರು, ಆದರೆ ಅವರ ಶಕ್ತಿಗಳ ಸ್ವರೂಪ ಮಾತ್ರ ಬೇರೆ ಬೇರೆಯಾಗಿದೆ. ಲಕ್ಷ್ಮಣನು ರಾಮನ ತಮ್ಮ, ಶೇಷನಾಗನ ಅವತಾರ, ರಾಮನ ಸೇವೆಗೆ ಸಮರ್ಪಿತ, ಅತಿ ಧೈರ್ಯವಂತ ಮತ್ತು ಶಕ್ತಿಶಾಲಿ ಯೋಧ. ಯುದ್ಧದ ಕೊನೆಯ ಹಂತದಲ್ಲಿ ಇಂದ್ರಜಿತನನ್ನು ಕೊಂದಿದ್ದು ಸಹ ಲಕ್ಷ್ಮಣನೇ. ಇಂದ್ರಜಿತನಿಗೆ ಮೇಘನಾದ ಎಂದು ಸಹ ಹೆಸರಿತ್ತು. ಇಂದ್ರಜಿತ್ ರಾವಣನ ಪುತ್ರ, ಬ್ರಹ್ಮದೇವನಿಂದ ವರಪ್ರಾಪ್ತಿಯಾಗಿತ್ತು. ಇಂದ್ರನನ್ನು ಸೋಲಿಸಿ ಇಂದ್ರಜಿತ್ ಎಂಬ ಬಿರುದನ್ನು ಇಂದ್ರಜಿತ್ ಪಡೆದಿದ್ದ. ಮಾಯಾಜಲ ಮತ್ತು ಅಸ್ತ್ರಗಳಲ್ಲಿ ಮಹಾನ್ ಪಟು, ರಾಮಲಕ್ಷ್ಮಣರ ಸೇನೆಯಲ್ಲಿ ಭಯ ಹುಟ್ಟಿಸಿದ ಯೋಧ. ಲಕ್ಷ್ಮಣನೊಂದಿಗೆ ಯುದ್ಧ ನಡೆಸಿ ಕೊನೆಗೆ ಸಾವಿಗೊಳಗಾದ. ಲಕ್ಷ್ಮಣ ಮತ್ತು ಇಂದ್ರಜಿತ್ತರಲ್ಲಿ ಯಾರು ಶಕ್ತಿಶಾಲಿ ಎಂದು ನೋಡುವುದಾದರೆ ಶಕ್ತಿಯಲ್ಲಿ ಇಂದ್ರಜಿತ್ತನಿಗೆ ದೇವತೆಯು ಹೆದರುವಂಥ ಸಾಮರ್ಥ್ಯವಿತ್ತು. ಆದರೆ ಧರ್ಮ ಮತ್ತು ಶ್ರದ್ಧೆ ಸಂಕಲ್ಪದಲ್ಲಿ ಲಕ್ಷ್ಮಣನು ಶ್ರೇಷ್ಠನಾಗಿದ್ದ. ಕೊನೆಗೆ ಇಂದ್ರಜಿತ್ತನನ್ನು ಸೋಲಿಸಿದವನು ಲಕ್ಷ್ಮಣನೇ ಆಗಿದ್ದ ಕಾರಣ ಧರ್ಮ ಮತ್ತು ಬದ್ಧತೆಯ ಶಕ್ತಿಯಲ್ಲಿ ಲಕ್ಷ್ಮಣನು ಮೇಲುಗೈ ಹೊಂದಿದ್ದನು ಎಂದು ಹೇಳಬಹುದು. ಇಂದ್ರಜಿತ್ ಶಕ್ತಿಯಲ್ಲಿ ಲಕ್ಷ್ಮಣನಿಗಿಂತ ಶ್ರೇಷ್ಠನಾದರೂ ಲಕ್ಷ್ಮಣನು ಧರ್ಮ, ಶ್ರದ್ಧೆ ಮತ್ತು ಬದ್ಧತೆಯ ಶಕ್ತಿಯಿಂದ ಅಂತಿಮವಾಗಿ ಇಂದ್ರಜಿತ್ತನೊಂದಿಗೆ ಹೋರಾಟದಲ್ಲಿ ಜಯ ಗಳಿಸಿದನು.